ಇದು ಹಗರಣ ಸಣ್ಣದಲ್ಲ, ಹಗರಣ ದೊಡ್ಡದಿದೆ. ಇದನ್ನ ತನಿಖೆ ಮಾಡದಿದ್ರೆ ಈ ಹಗರಣ ಮುಚ್ಚಾಕ್ತಾರ. ರೈತರ ಮಾಲು ಕಳು ಮಾಡಿದೆ ಅಂತ ಸುಳ್ಳು ಹೇಳಿದಂತ ಅಧಿಕಾರಿಗೆ ಬಂಧನ ಆಗ್ಲೇಬೇಕು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಅಕ್ರಮವೊಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಅಣ್ಣಿಗೇರಿ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಸಾಲು ಸಾಲು ತಲೆಬುರುಡೆಗಳು ಸಿಕ್ಕ ಕೇಸ್. ಆದರೆ ಸದ್ಯ ಇಲ್ಲಿ ಸುದ್ದಿಯಲ್ಲಿರೋದು ಗೋಡೌನ್ ಒಂದರಲ್ಲಿ ಸಂಗ್ರಹ ಮಾಡಲಾಗಿದ್ದ ಧಾನ್ಯಗಳು ನಾಪತ್ತೆಯಾದ ಕೇಸ್. ಎಸ್, ನವಲಗುಂದ ಎಪಿಎಂಸಿಯಲ್ಲಿ ನಡೆದ ಅಕ್ರಮದಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಇಲ್ಲಿ ಸಂಗ್ರಹಿಸಿ ಇಡಲಾಗಿದ್ದ 3432 ಕಡಲೆ ಚೀಲಗಳು, 709 ಹೆಸರು ಕಾಳಿನ ಚೀಲಗಳು, ಹೀಗೆ 4141 ಧಾನ್ಯಗಳ ಚೀಲಗಳನ್ನ ರೈತರ ಹೆಸರಿನಲ್ಲಿ ಡೂಪ್ಲಿಕೇಟ್ ಬಿಲ್ ಅನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳು ಕೊಳ್ಳೆ ಹೊಡೆದ ಬಗ್ಗೆ ಗಂಭೀರ ಆರೋಪ ಕೇಳಿ ಬಂದಿದೆ. ಒಂದಲ್ಲ ಎರಡಲ್ಲ ಕೋಟಿ ಕಿಮ್ಮತ್ತಿನ ಧಾನ್ಯಗಳನ್ನ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿದ್ದು ರೈತರ ಕೆಂಗಣ್ಣಿಗೆ ಕಾರಣವಾಗಿದೆ. ರೈತರಿಗೆ ಅನುಕೂಲ ಮಾಡಲು ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತೆ. ಆದರೆ ಕೆಲ ಸ್ವಾರ್ಥ ಅಧಿಕಾರಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ರೈತರಿಗೆ ಸಂಕಷ್ಟ ತಂದೊಡ್ಡುತ್ತಿರೋದು ದೌರ್ಭಾಗ್ಯವೇ ಸರಿ. ಇತ್ತ ಕೋಟಿ ಮೊತ್ತದ ಧಾನ್ಯ ದುರ್ಬಳಕೆ ಅಲ್ಲದೆ ಧಾನ್ಯ ಖರೀದಿ ಹೆಸರಿನಲ್ಲಿ ಅಣ್ಣಿಗೇರಿ ರೆಡ್ಡಿ ಸಹಕಾರಿ ಬ್ಯಾಂಕ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ. ಅಬ್ಬಬ್ಬ, ಅಷ್ಟಿಷ್ಟಲ್ಲ ಕಣ್ರಿ ಈ ಅಧಿಕಾರಿಗಳ ಕಿತಾಪತಿ. ಇವೆಲ್ಲಕ್ಕೂ ಕುಮ್ಮಕ್ಕು ಕೊಟ್ಟವರು ಯಾರು? ಭಯಂಕರ ಅಕ್ರಮಕ್ಕೆ ಕಾರಣವಾದವರನ್ನ ಯಾರನ್ನೂ ಬಿಡಬೇಡಿ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು. ಈ ಒಂದು ಹಗರಣ ಏನಾಗಿದೆ, ಇದು ಕೇವಲ ಒಬ್ಬ ಅಧಿಕಾರಿಯಿಂದ ಆದಂತ ಹಗರಣ ಅಲ್ಲ. ಇದರಲ್ಲಿ ಸರಿಸುಮಾರು 10-15 ಜನ ಪಾಲ್ಗೊಂಡರು. ಇನ್ಶೂರೆನ್ಸ್ ಕಂಪನಿಯ ಕೆಲವೊಂದು ಮ್ಯಾನೇಜರ್ ಕೂಡ ಇದರಲ್ಲಿ ಕ್ರಮದಲ್ಲಿ ಕೈಗೊಂಡಾರ. ಎಪಿಎಂಸಿಯ ಹಲವಾರು ಅಧಿಕಾರಿಗಳು ಇದ್ರ ಜೊತೆಗೆ ಶಾಮೀಲಾಗ್ಯಾರ. ಮತ್ತು ರಾಜಕೀಯ ಪಕ್ಷದ ಮುಖಂಡರಿಲ್ಲಾರ್ದ, ರಾಜಕೀಯ ಶಕ್ತಿ ಇಲ್ಲಾರ್ದ ಈ ಒಂದು ಹಗರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಇಡಿ ತನಿಖೆ ಆಗ್ಬೇಕು. ಇಡಿ ತನಿಖೆ ಆಗದಿದ್ರೆ ಇಂಥ ಆರೋಪಿಗಳನ್ನ ಕೇವಲ ಜೈಲಿಗೆ ಹಾಕ್ತಾರೆ, ಬೇಲ್ ಆಗ್ತದ, ನಾಳೆ ಬಿಡುಗಡೆಗೊಳ್ತಾರ, ಮತ್ತೆ ಮುಂದೆ ಹೋಗ್ತಾರ, ಮತ್ತೆ ಇಂಥದ ಒಂದು ಟಿಮ್ಮನ್ನು ಕಟ್ತಾರ, ಮತ್ತೆ ಮೋಸ ಮಾಡ್ತಾರೆ. ಇವತ್ತು ನಮ್ಮ ರೈತರು ಏನು ಮಳಿ ಓಡಾಡ್ತಾ ಇದೆ, ಮಳೆ ಆಗ್ತಾ ಇದೆ, ಕಡ್ಲಿ ಬಿತ್ತಬೇಕು ಅಂತ ಏನು ಹೋಗ್ತಾರ, ಕಡ್ಲಿ ಬಿತ್ತಬೇಕಂತ ಹೋದಾಗ ಗೊತ್ತಾಗೈತಿ ಕಡ್ಲಿ ಇಲ್ಲ, ಕಳುವಾಗ್ಯವು. ಅವಾಗ ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿ ತನಿಖೆ ಪ್ರಾರಂಭ ಆಯ್ತು. ಆಮೇಲೆ ರೆಡ್ಡಿ ಸಹಕಾರಿ ಸಂಘದಲ್ಲಿ 37 ಲಕ್ಷ ರೂಪಾಯಿ ಸಾಲ ಹೆಂಗ್ ಕೊಟ್ರು? ಸಾಲ ಕೊಟ್ಟ ಮೇಲೆ ಈ ಒಂದು ಬೆಳೆ ಮೇಲೆ ಸಾಲ ಕೊಟ್ಟಾಗ ಪ್ರತಿ 3 ತಿಂಗಳಿಗೊಮ್ಮೆ ಎಡಿಟ್ ಆಗ್ಬೇಕಾಯ್ತು. ಸರಿ ಸುಮಾರು 7,000 ಬ್ಯಾಗ್ಗಳಂತ ಒಂದು ಕಡೆ ವರದಿ ಕೊಡ್ತಾರೆ, ಮತ್ತೊಂದು ಕಡೆ 4,123 ಅಂತ ಒಂದು ಕಡೆ ವರದಿ ಕೊಡ್ತಾರೆ, ಮತ್ತೆ ಒಂದು ಕಡೆ 5,680 ಬ್ಯಾಗ್ ಅಂತ ಒಂದು ವರದಿ ಕೊಡ್ತಾರೆ. ಇದರಲ್ಲಿ ಎಷ್ಟು ಬ್ಯಾಗ್ ಅನ್ನೋದ್ರಲ್ಲೇನೆ ಇವರು ಗೋಲ್ಮಾಲ್ ನಡೀತಾ ಇದೆ, ಗೊತ್ತಾಗ್ತಾ ಇದೆ. ಇದು ಹಗರಣ ಸಣ್ಣದಲ್ಲ, ಹಗರಣ ದೊಡ್ಡದಿದೆ. ಇದನ್ನ ತನಿಖೆ ಮಾಡದಿದ್ರೆ ಈ ಹಗರಣ ಮುಚ್ಚಾಕ್ತಾರ. ಇದರ ಬೆನ್ನಿಗೆ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಅಧಿಕಾರಿಯೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇದು ಇಲ್ಲಿಗೆ ನಿಂತಿಲ್ಲ, ತನಿಖೆ ಮುಂದುವರೆದಿದೆ. ಈ ಅಕ್ರಮದಲ್ಲಿ ಇನ್ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ. ನಮಗೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ರೈತ ಮುಖಂಡರ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ನೀಡಲಾಗಿದೆ. ಇನ್ನೇನು ಈ ಅಕ್ರಮದ ಬುಡ ಹಿಡಿದು ಹೊರಟ್ರೆ ಇನ್ಯಾವ್ಯಾವ ಮಹಾಶಯರ ಹೆಸರು ಹೊರಗಡೆ ಬರುತ್ತೆ, ಯಾರ್ಯಾರ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರೈತರೇನು ಹೋರಾಟಕ್ಕೆ ಬಂದಿದ್ರು, ಯಾರ ರೈತರಿಗೆ ಚೀಲಗಳ ಕಡ್ಲಿ ಮತ್ತೆ ಹೆಸರು ಕಳವಾಗಿತ್ತು, ಆ ರೈತರಿಗೆ ಇವತ್ತು ಈ ಭಾಗದ ರಾಜಕೀಯ ಮುಖಂಡರು ಕರೆದು ಅವ್ರಿಗೆ ಸಮಜಾಯಿಸಿ ಕೊಟ್ಟರು ಅಥವಾ ಒಂದು ಬೆದರಿಕೆ ಹಾಕಿದ್ರು, ಜೀವ ಬೆದರಿಕೆ ಹಾಕಿದ್ರು, ಏನು ಗೊತ್ತಿಲ್ಲ. ಅವ್ರಿಗೆ ಕೂಡ ವೇದಿಕೆ ಮೇಲೆ ಬರ್ಲಾರ್ದಂಗೆ ನೋಡ್ಕೊಂಡಾರಲ್ಲ, ಇದನ್ನ ಪೂರ್ಣವಾಗಿ ಖಂಡಿಸ್ಬೇಕಾದ ವಿಚಾರ. ನೀವು 4 ಮಂದಿ ರೈತರು ಬಂದಿಲ್ಲ ಅಂತ ಹೇಳಿದ್ರು ಮೋಸದರು. ರೈತ ಸಂಘ ಸತ್ತಿಲ್ಲ, ರೈತ ಸಂಘ ಮುಖಂಡರು ಸತ್ತಿಲ್ಲ, ನಿಮ್ ಪರವಾಗಿ ನಾವು ಇರ್ತೇವೆ, ಯಾವ ಕಾರಣಕ್ಕೂ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಹೇಳಕ್ ಇಚ್ಛೆ ಪಡ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಸಂಚಾಲಕ ಸಿದ್ದಣ್ಣ ತೇಜಿ, ರೈತ ಮುಖಂಡರಾದ ಹನುಮಂತಪ್ಪ ಕಾಂಬ್ಳೆ, ಮಹಾದೇವಿ ಗಡ್ಡಿ, ನಿಂಗಪ್ಪ ಗುರಿಕಾರ್, ನಿಂಗಪ್ಪ ಅಣ್ಣಿಗೇರಿ, ಪುಟ್ಟರಾಜು ಸೇರಿ ಹಲವರು ಭಾಗಿಯಾಗಿದ್ರು. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ.
ಈ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಪ್ರತಿಧ್ವನಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.